Good morning, children. Today's class we are going with the Geography Chapter 3 Climate, Soil, Natural Vegetation, and Animals of Karnataka. So, today's class we are knowing about climate and soil, children. So, in this chapter, you learn about the features of climate of Karnataka, seasonal changes in the climate of Karnataka, seasonal distribution of rainfall in Karnataka and its effects, distribution of soils in Karnataka, types of natural vegetation and animals of Karnataka. So now we know about climate and its climatic seasons in Karnataka. You know, in Karnataka, we have tropical monsoon climate. So, what do you mean by tropical monsoon climate? ಉಷ್ಣವಲಯದ ಮಾನ್ಸೂನ್ ಹವಾಮಾನ ಅಂತ ಹೇಳ್ತೀವಿ. ಸೊ ಇದರ ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಹಾಟ್ ಆ್ಯಂಡ್ ಮಾಯ್ಸ್ಟ್ ಸಮ್ಮರ್ಸ್, ಕೂಲ್ ಆ್ಯಂಡ್ ಡ್ರೈ ವಿಂಟರ್ಸ್. ಸೊ ಸಮ್ಮರ್ಸ್ ತುಂಬ ಹಾಟ್ ಮತ್ತು ಮಾಯ್ಸ್ಟ್ ಆಗಿರುತ್ತೆ, ವಿಂಟರ್ಸು ಕೂಲ್ ಮತ್ತು ಡ್ರೈ ಆಗಿರುತ್ತೆ. ಚಳಿಗಾಲದಲ್ಲಿ ಕೂಲ್ ಮತ್ತು ಡ್ರೈ ಆಗಿರುತ್ತೆ, ಬೇಸಿಗೆಗಾಲದಲ್ಲಿ ಹಾಟ್ ಮತ್ತು ಮಾಯ್ಸ್ಟ್ ಆಗಿರುತ್ತೆ. ದೇರ್ ಈಸ್ ಡೈವರ್ಸಿಟಿ ಇನ್ ದ ಕ್ಲೈಮೇಟ್ ಆಫ್ ದ ಸ್ಟೇಟ್. ಡೈವರ್ಸಿಟಿ ಅಂದರೆ ವೈವಿಧ್ಯತೆ, ಅನೇಕತೆ ಅಂತ ಹೇಳ್ತೀವಿ. ಯಾಕೆ ಈ ಒಂದು ಡೈವರ್ಸಿಟಿಗೆ ಕಾರಣ ಏನಪ್ಪ ಅಂದರೆ ಜಿಯೋಗ್ರಫಿಕಲ್ ಲೊಕೇಶನ್ಸ್, ಓಷನ್ಸ್, ಫಿಸಿಕಲ್ ಫೀಚರ್ಸ್, ವೆಜಿಟೇಷನ್ ಆ್ಯಂಡ್ ಮಾನ್ಸೂನ್ ವಿಂಡ್ಸ್. ಸೊ ಎಲ್ಲ ಒಂದು ಇನ್ಫ್ಲೂಯೆನ್ಸಿಂದ ವಿ ಸಿ ದ ಡೈವರ್ಸಿಟಿ. ಸೊ the annual temperature and distribution of rain are not the same all over the state. ಸೊ ಈ ಒಂದು ಕಾರಣಕ್ಕೋಸ್ಕರ ಏನು ನಮ್ಮ ಒಂದು ಉಷ್ಣಾಂಶತೆ ಏನಿದೆ ಮತ್ತು ಮಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಏನಿದೆ ಎಲ್ಲ ಒಂದು ಸ್ಟೇಟಲ್ಲಿ ಸೇಮ್ ಇಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಟೆಂಪರೇಚರು, ರೈನು ನಾವು ನೋಡ್ತೀವಿ. ಸೊ ನಾವು ವಿ ನೋ ಅಬೌಟ್ ಕ್ಲೈಮೆಟಿಕ್ ಸೀಸನ್ಸ್. So in Karnataka, we have 4 climatic seasons. Summer season, March to May. Rainy season, June to September. Retreating monsoons, October to November. Winter season, December to February. So now we know about summer season. So during this season, very hot, dry and sultry. So ಏನು ಒಂದು ಬೇಸಿಗೆಗಾಲದಲ್ಲಿ ನಾವು ತುಂಬ ಬಿಸಿಲು, ಡ್ರೈ ಮತ್ತು ಸನ್ನಿ ರೀತಿಯಾದ ಒಂದು ವಾತಾವರಣನ ನಾವು ನೋಡ್ತೀವಿ. ಮಾರ್ಚ್ ಆದಮೇಲೆ ಏನಾಗುತ್ತೆ, ಟೆಂಪರೇಚರು ರೈಸ್ ಆಗುತ್ತೆ. ರೈಸ್ ಆಗೋದ್ರಿಂದ ಯೂನಿಫಾರ್ಮ್ಲಿ ಆಲ್ ಓವರ್ ದ ಸ್ಟೇಟ್ ಆ್ಯಂಡ್ ರೀಚಸ್ ದ ಮ್ಯಾಕ್ಸಿಮಮ್ ಡ್ಯೂರಿಂಗ್ ಏಪ್ರಿಲ್ ಆ್ಯಂಡ್ ಮೇ. ಸೊ ಇಲ್ಲಿ ಯೂನಿಫಾರ್ಮಲಿ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ ಆಲ್ ಓವರ್ ದ ಸ್ಟೇಟು ಮತ್ತು ಮ್ಯಾಕ್ಸಿಮಮ್ಗೆ ರೀಚ್ ಆಗುತ್ತೆ ಏಪ್ರಿಲ್ ಮತ್ತು ಮೇಯಲ್ಲಿ. Raichur has recorded the temperature of 45.6 degrees Celsius and it is the hottest place in Karnataka. So ಯಾವುದು hottest place ಕರ್ನಾಟಕದಲ್ಲಿ ಅಂದರೆ ರಾಯಚೂರ್. And in the temperature is high in other districts of northern ಮೈದಾನ್. ಸೊ ಟೆಂಪರೇಚರ್ ಏನಿರುತ್ತೆ ಬೇರೆ ಡಿಸ್ಟ್ರಿಕ್ಸ್ ಏನು ನಾರ್ದರ್ನ್ ಮೈದಾನಲ್ಲಿ ಹೈ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ಜನರಲ್ ಆಗಿ ಹೋಲ್ ಕರ್ನಾಟಕ ಎಕ್ಸ್ಪೀರಿಯನ್ಸಸ್ ಹಾಟ್ ಕ್ಲೈಮೆಟಿಕ್ ಕಂಡೀಷನ್ಸ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ಜನರಲಿ ಕರ್ನಾಟಕ ಏನಿದೆ ಫುಲ್ಲು ಕರ್ನಾಟಕದಲ್ಲಿ ಹಾಟ್ ಕ್ಲೈಮೆಟಿಕ್ ಕಂಡೀಷನ್ಸ್ನ ನಾವು ಸಮ್ಮರ್ ಸೀಸನ್ಸಲ್ಲಿ ನೋಡ್ತೀವಿ. ದ ಹ್ಯುಮಿಡಿಟಿ ಈಸ್ ಲೋಯರ್ ಇನ್ ದ ನಾರ್ದರ್ನ್ ಮೈದಾನ್ ದ್ಯಾನ್ ಇನ್ ದ ಸದರ್ನ್ ಮೈದಾನ್. ಸೊ ನಾರ್ದರ್ನ್ ಮೈದಾನ್ಗಿಂತ ಸದರ್ನ್ ಮೈದಾನಲ್ಲಿ ಹ್ಯುಮಿಡಿಟಿ ಏನಿರುತ್ತೆ ಕಮ್ಮಿ ಇರುತ್ತೆ. ನಾರ್ದರ್ನ್ ಮೈದಾನಲ್ಲಿ ಕಮ್ಮಿ ಇರುತ್ತೆ ವೆನ್ ವಿ ಕಂಪೇರ್ ಟು ಸದರ್ನ್ ಮೈದಾನ್. ಸಮ್ಮರ್ ಡ್ಯೂ ಟು ಗ್ರೇಟ್ ಎವಾಪರೇಷನ್ ರೈನ್ ಬೇರಿಂಗ್ ವಿಂಡ್ಸ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ದೆ ಬ್ರಿಂಗ್ ಕನ್ವೆಕ್ಷನಲ್ ರೈನ್ ಅಲಾಂಗ್ ವಿತ್ ಲೈಟ್ನಿಂಗ್ ಆ್ಯಂಡ್ ಥಂಡರ್. ಸೊ ಬಿಸಿಲು ತಾಪಮಾನ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಆ ಕಾರಣಕ್ಕೆ ಸಮ್ಮರಲ್ಲಿ ಒಂದು ಎವಾಪರೇಷನ್ ಆಗೋದ್ರಿಂದ ಈ ಮಳೆಯ ಒಂದು ಬೀಳೋ ಕ್ಲೌಡ್ಸನ್ನು ನೋಡ್ತೀವಿ, ಕ್ಲೌಡ್ಸ್ ಮೋಡನ. ಸೊ ಇದು ಏನು ಮಾಡುತ್ತೆ, ಮಳೆನ ಬರ್ಸುತ್ತೆ. ಸೊ ಇದನ್ನು ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿಯಾದ ಒಂದು ಮಳೆ ಬರೋ ಥರ ಇರುತ್ತೆ ಅಂದರೆ ಲೈಟ್ನಿಂಗ್ ಮತ್ತು ಥಂಡರ್, ಗುಡುಗು ಮಿಂಚಿನ ಒಂದು ಪ್ರಭಾವದಿಂದ ಈ ಮಳೆ ಬರುತ್ತೆ. ಅಂದರೆ ಗುಡುಗು ಮಿಂಚಿನ ಸಹಿತ ಮಳೆ ಬರುತ್ತೆ. ಸೊ ದ ಏಲ್ ಸ್ಟೋನ್ಸ್ ಫಾಲ್ ಇನ್ ಸಮ್ ಪ್ಲೇಸಸ್. ಏಲ್ ಸ್ಟೋನ್ ಅಂದರೆ ಆನೆ ಕಲ್ಲು ಅಂತೀವಿ. ಸೊ ಈ ಒಂದು ಕಲ್ಲು
ಒಂದು ನೋಡ್ತೀರಾ ಐಸ್ ಥರ ಬೀಳ್ತಾ ಇರುತ್ತೆ ಕಲ್ಲು. ಸೊ ಆ ರೀತಿಯಾದ ಒಂದು ಆನೆಕಲ್ಲು ಸಹ ಬೀಳುತ್ತೆ ಈ ಟೈಮಲ್ಲಿ. ದಿಸ್ ಜನರಲಿ ಟೇಕ್ ಪ್ಲೇಸ್ ಶಾರ್ಟ್ ಟೈಮ್ ಡ್ಯೂರಿಂಗ್ ದ ಆಫ್ಟರ್ನೂನ್. ಆದರೆ ಈ ರೀತಿ ಮಳೆ ಆಫ್ಟರ್ನೂನ್ಸಲ್ಲಿ ಬರುತ್ತೆ. ಸೊ ಜನರಲಿ ಶಾರ್ಟ್ ಟೈಮ್, ಏನು ಒಂದು ಸ್ವಲ್ಪ ಟೈಮ್ ಮಾತ್ರ ಬರುತ್ತೆ. ಸೊ ಸಿನ್ಸ್ ದೀಸ್ ಶವರ್ಸ್ ಎನೇಬಲ್ ದ ಫ್ಲವರಿಂಗ್ ಆಫ್ ಕಾಫಿ ಪ್ಲ್ಯಾಂಟ್ಸ್, ದೇ ಆರ್ ಕಾಲ್ಡ್ ಚೆರ್ರಿ ಬ್ಲಾಸಮ್ಸ್. ಸೊ ಈ ಒಂದು ಮಳೆ ಕಾಫಿ ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆಂಟು, ಫ್ಲವರಿಂಗಿಗೆ. ಸೊ ಇದು ಫ್ಲವರಿಂಗ್ ಆಗೋಕ್ಕೆ ಕಾಫಿ ಪ್ಲ್ಯಾಂಟ್ಗೆ ತುಂಬಾ ಇಂಪಾರ್ಟೆಂಟ್ ಈ ಮಳೆ. ಸೊ ಅದಕ್ಕೆ ಈ ಮಳೆನ ಚೆರ್ರಿ ಬ್ಲಾಸಮ್ಸ್ ಅಂತಲೂ ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಫಾರ್ ಮ್ಯಾಂಗೋ ಕ್ರಾಪ್. ಮಾವಿನ ಹಣ್ಣು ಚೆನ್ನಾಗಿ ಬರಬೇಕು ಅಂದರೆ ಈ ಮಳೆ ಬಂದರೆ ಮಾವಿನ ಹಣ್ಣು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಮ್ಯಾಂಗೋ ಶವರ್ಸ್ ಅಂತಲೂ ಕರಿತೀವಿ. ಆದರೆ ಸಮ್ಮರ್ ಸೀಸನಲ್ಲಿ ನಮಗೆ 7% ಆಫ್ ರೈನ್ಫಾಲು ಬರುತ್ತೆ. So this is about summer season and 4 seasons. You have known which are the 4 seasons. So now we know about rainy season. Rainy season ಬಗ್ಗೆ ತಿಳ್ಕೊಳ್ಳೋಣ. ಸೊ ರೈನಿ ಸೀಸನನ್ನು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ಸ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ಇದು ಸೌತ್ ವೆಸ್ಟ್ ಮಾನ್ಸೂನ್ ಒಂದು ಗಾಳಿಯ ಪ್ರಭಾವದಿಂದ ಬರೋದ್ರಿಂದ ಮಳೆ. ಸೊ ಇದನ್ನು ಸೌತ್ ವೆಸ್ಟ್ ಮಾನ್ಸೂನ್ಸ್ ಅಂತಲೂ ಕರಿತೀವಿ. ರೈನಿ ಸೀಸನ್, ಸೌತ್ ವೆಸ್ಟ್ ಮಾನ್ಸೂನ್. ಇಟ್ ಚೆಕ್ಸ್ ದ ಮಾಯ್ಸ್ಚರ್ ಲ್ಯಾಡನ್ ವಿಂಡ್ಸ್ ಬ್ಲೋಯಿಂಗ್ ಫ್ರಮ್ ದ ಅರೇಬಿಯನ್ ಸಿ. ಸೊ ಏನು ಒಂದು ವೆಸ್ಟರ್ನ್ ಘಾಟ್ಸ್, ಯು ಕ್ಯಾನ್ ಸಿ ದ ಮ್ಯಾಪ್. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಇದು ಏನು ಮಾಡುತ್ತೆ, ಚೆಕ್ ಅಂದರೆ ಮಾಯ್ಸ್ಚರ್ ಲ್ಯಾಡನ್, ಏನು ಒಂದು ತೇವಾಂಶ ಇರೋ ಒಂದು ಗಾಳಿ ಏನಾಗುತ್ತೆ, ಬ್ಲೋ ಆಗುತ್ತೆ, ಬೀಸುತ್ತೆ ಯಾವ ಕಡೆಯಿಂದ, ಅರೇಬಿಯನ್ಸಿಂದ. ಇದರಿಂದ ಏನಾಗುತ್ತೆ, ಹೆವಿ ರೈನ್ಫಾಲ್ ಬರುತ್ತೆ, ಜಾಸ್ತಿ ಮಳೆ ಬರೋಕ್ಕೆ ಕಾರಣ. ಸೊ ಇಟ್ ಮೂವ್ಸ್ ಟು ಈಸ್ಟ್ ವರ್ಡ್ಸ್, ದ ಅಮೌಂಟ್ ಆಫ್ ರೈನ್ಫಾಲ್ ಗೆಟ್ ರಿಡ್ಯೂಸ್. ಸೊ ಅಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಏನಾಗುತ್ತೆ, ತುಂಬ ಜಾಸ್ತಿ ಮಳೆ ಬರುತ್ತೆ, ಅದು ಸ್ವಲ್ಪ ಈಸ್ಟ್ ವರ್ಡ್ಸೇ ಮೂವ್ ಆಗ್ತಾ ಬಂದಂಗೆ ಆ ಮಳೆ ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಈಸ್ ಬಿಕಾಸ್ ಈಸ್ಟರ್ನ್ ಮೈದಾನ್ ಈಸ್ ಇನ್ ದ ರೈನ್ ಸ್ಯಾಡೋ ಏರಿಯಾ. ಯಾಕೆ ಅಂದರೆ ಇದು ರೈನ್ ಸ್ಯಾಡೋ ಏರಿಯಾದಲ್ಲಿದೆ. ಅದಕ್ಕೆ ಏನಾಗುತ್ತೆ, ಮಳೆ ಈ ಪ್ಲೇಸಲ್ಲಿ ಮಾತ್ರ ಬರುತ್ತೆ, ಈಸ್ಟರ್ನ್ ಪ್ಲೇಸ್ಗೆ ಹೋದಾಗ ಕಮ್ಮಿ ಆಗುತ್ತೆ. ಸೊ ಆಗುಂಬೆ ಈ ದ ಏರಿಯಾ ಆಫ್ ಹೆವಿ ರೈನ್ಫಾಲ್. ಆಗುಂಬೆನ ಹೆವಿ ರೈನ್ಫಾಲ್ ಏರಿಯಾ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಚಿರಪುಂಜಿ ಆಫ್ ಸೌತ್ ಇಂಡಿಯಾ. Bhagamandala and Ulikal is also the other places which get heavy rainfall in Karnataka. Nayakanahatti of near Challakere in Chitradurga records lowest rainfall. So Nayakanahatti ಚಳ್ಳಕೆರೆ ಹತ್ರ ಚಿತ್ರದುರ್ಗ. ಸೊ ಇದು ಲೋಯೆಸ್ಟ್ ರೈನ್ಫಾಲ್ ರೆಕಾರ್ಡ್ ಆಗಿದೆ, ಕಮ್ಮಿ ಮಳೆನೇ ಇಲ್ಲ, ಕಮ್ಮಿ ಮಳೆ ಬರುತ್ತೆ. ಡ್ಯೂರಿಂಗ್ ದಿಸ್ ಸೀಸನ್ ದ ಎಂಟೈರ್ ಸ್ಟೇಟ್ ದ ಟೆಂಪರೇಚರ್ ಈಸ್ ವೆರಿ ಹೈ. ಸೊ ಈ ಸೀಸನಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದ ರಿಲೇಟಿವ್ ಹ್ಯುಮಿಡಿಟಿ ಈಸ್ ವೆರಿ ಹೈ. ಸೊ ಬೆವರ್ತಾ ಇರ್ತೀವಿ, ನೋಡ್ತೀವಿ ಹ್ಯುಮಿಡಿಟಿ, ಒಂದು ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರುತ್ತೆ. ದೆರ್ ಈಸ್ ಕ್ಲೌಡಿ ಅಟ್ಮಾಸ್ಫಿಯರ್ ಥ್ರೂ ಔಟ್. ಕ್ಲೌಡಿ ಅಟ್ಮಾಸ್ಫಿಯರ್ ಇರುತ್ತೆ. ಡ್ಯೂರಿಂಗ್ ದಿಸ್ ಸೀಸನ್ ಕರ್ನಾಟಕ ರಿಸೀವ್ಸ್ ಅಬೌಟ್ 80% ಆಫ್ ಇಟ್ಸ್ ರೈನ್ಫಾಲ್. ಸೊ ನಿಮ್ಗೆ ನೋಡ್ತೀರಾ ಯಾವಾಗಲೂ ಮೋಡ ಕೌದಿರುತ್ತೆ. ಸೊ 80% ಆಫ್ ರೈನ್ಫಾಲನ್ನು ನಾವು ಈ ಸೀಸನಲ್ಲಿ ನೋಡ್ತೀವಿ. ಹೆಲ್ಪ್ಸ್ ಟು ಗ್ರೋ ಕ್ಯಾರಿಫ್ ಕ್ರಾಪ್ಸ್. ಸೊ ಮಳೆ ಒಂದು ಹೆಲ್ಪಿಂದ ಬೆಳೆಯೋ ಒಂದು ಕ್ರಾಪ್ಸನ್ನು ಈ ಸೀಸನಲ್ಲಿ ನಾವು ಬೆಳಿತೀವಿ. ಸೊ ನಾವು ವಿ ನೋ ಅಬೌಟ್ ದ ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ಸ್. ಇದು ಮಳೆಗಾಲನ ಹಿಮ್ಮೆಟ್ಟಿಸುವ ಕಾಲ ಅಂತ ಹೇಳ್ತಾರೆ, ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ಸ್. ಸೊ ಇದನ್ನು ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ಸ್ ಅಂತಲೂ ಹೇಳ್ತೀವಿ. ಈ ಟೈಮಲ್ಲಿ ಏನಾಗುತ್ತೆ, ಟೆಂಪರೇಚರು ಡಿಕ್ರೀಸ್ ಆಗುತ್ತೆ ಮತ್ತು ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಆಗ ಗಾಳಿಯ ಒಂದು ಪ್ರಭಾವ ಏನಿರುತ್ತೆ, ಗಾಳಿ ಯಾವ ಕಡೆ ಬೀಸುತ್ತೆ ಅಂದರೆ ನಾರ್ತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ಕಡೆ. ನಾರ್ತ್ ಈಸ್ಟ್ ಟು ದ ಸೌತ್ ವೆಸ್ಟ್, ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ ಬ್ಲೋ ಆಗುತ್ತೆ. ಸೊ ಈ ವಿಂಡ್ಸು ಡ್ರೈ ಆಗಿರುತ್ತೆ, ಬಿಕಾಸ್ ದೇ ಫ್ಲೋ ಫ್ರಮ್ ದ ಲ್ಯಾಂಡ್. ಸೊ ಈ ಗಾಳಿ ಏನು ಬೀಸುತ್ತಲ್ಲ ತುಂಬ ಡ್ರೈ ಆಗಿರುತ್ತೆ, ಯಾಕೆ ಅಂದರೆ ಇದು ಲ್ಯಾಂಡ್ ಕಡೆಯಿಂದ ಬೀಸುತ್ತೆ. ದ ವಿಂಡ್ಸ್ ವಿಚ್ ಬ್ಲೋ ಫ್ರಮ್ ದ ಬೇ ಆಫ್ ಬೆಂಗಾಲ್ ಬ್ರಿಂಗ್ ಎ ಲಿಟಲ್ ರೈನ್ ಟು ದ ಡಿಸ್ಟ್ರಿಕ್ಟ್ಸ್ ಆಫ್ ದ ಸದರನ್ ಮೈದಾನ್. ಸೊ ಈ ಒಂದು ಗಾಳಿ ಬೇ ಆಫ್ ಬೆಂಗಾಲ್ ಕಡೆಯಿಂದ ಬ್ಲೋ ಆಗುತ್ತೆ, ಬೀಸುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಕಮ್ಮಿ ಮಳೆನ ಬರೆಸುತ್ತೆ ಸದರನ್ ಮೈದಾನಲ್ಲಿ. ಬಿಸೈಡ್, ಡ್ಯೂ ಟು ದ ಸೈಕ್ಲೋನ್ಸ್ ಕಮ್ಮಿಂಗ್ ಫ್ರಮ್ ದ ಬೇ ಆಫ್ ಬೆಂಗಾಲ್ ಡ್ಯೂರಿಂಗ್ ನವಂಬರ್ ಡಿಸೆಂಬರ್ ರೈನ್ಫಾಲ್ ಅಕ್ಕರ್ಸ್. ನೋಡಿದಿರಲ್ಲ, ನವಂಬರ್ ಡಿಸೆಂಬರ್ ಮಳೆ ನೋಡಿ ಯಾವ ರೀತಿ ಮಳೆ ಬಂತು ಅಂತೇಳಿ ಅಲ್ವಾ. ಸೈಕ್ಲೋನಿಕ್ ಎಫೆಕ್ಟ್, ಸಣ್ಣ ತುಂತುರು ಮಳೆ ಬರ್ತಾ ಇರುತ್ತೆ. ಹೆಸರು ಇಲ್ಲ, ವೆದರು ಒಂದೇ ಥರ ಇರುತ್ತೆ, ಸೈಕ್ಲೋನಿಕ್ ಎಫೆಕ್ಟ್ಸ್ ಆಗುತ್ತೆ. ಯಾಕೆ ಅಂದರೆ ಬೇ ಆಫ್ ಬೆಂಗಾಲ್ ಕಡೆಯಿಂದ ಗಾಳಿ ಬೀಸುತ್ತೆ. ಸೊ ತಮಿಳ್ನಾಡಲ್ಲಿ ಮಳೆ ಜಾಸ್ತಿ ಇರುತ್ತೆ, ನೋಡಿದ್ದೀರ.
ಸೊ ಡ್ಯೂರಿಂಗ್ ದಿಸ್ ಸೀಸನ್ ದ ಸ್ಟೇಟ್ ರಿಸೀವ್ಸ್ 12% ಆಫ್ ರೈನ್ಫಾಲ್. ಸೊ ಈ ಸೀಸನಲ್ಲಿ ನಮಗೆ ಬರೀ 12% ರೈನ್ಫಾಲ್ ಬರುತ್ತೆ. ಸೊ ದ ವೆದರ್ ಕಂಡೀಷನ್ ಈಸ್ ಅನ್ಸರ್ಟನ್. ಸೊ ವೆದರು ಅನ್ಸರ್ಟನ್ ಆಗಿರುತ್ತೆ, ವಾತಾವರಣ ಚೇಂಜ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಟ್ರೀಟಿಂಗ್. ಸೊ ನಾವು ವಿ ನೋ ಅಬೌಟ್ ವಿಂಟರ್ ಸೀಸನ್, ಚಳಿಗಾಲದ ಬಗ್ಗೆ ತಿಳ್ಕೊಳ್ಳೋಣ. ಚಳಿಗಾಲ ತುಂಬ ಚಳಿ ಇರುತ್ತಲ್ವ. ಸೊ ಈ ಸೀಸನಲ್ಲಿ ಟೆಂಪರೇಚರು, ಹ್ಯುಮಿಡಿಟಿ ಮತ್ತು ರೈನ್ಫಾಲ್ ಏನಿರುತ್ತೆ ಕಮ್ಮಿ ಇರುತ್ತೆ. ಬಿಸಿಲಿನ ತಾಪಮಾನ ಇರ್ಬೋದು, ಹ್ಯುಮಿಡಿಟಿ ತೇವಾಂಶ ಇರ್ಬೋದು, ರೈನ್ಫಾಲ್ ಮಳೆ ಇರ್ಬೋದು, ಇವೆಲ್ಲ ಕಮ್ಮಿ ಇರುತ್ತೆ. ಸ್ಕೈ ತುಂಬ ಕ್ಲಿಯರ್ ಆಗಿರುತ್ತೆ. ಸ್ಕೈ ಯಾವುದೇ ಒಂದು ಕ್ಲೌಡಿ ಇರೋದಿಲ್ಲ, ಫುಲ್ಲು ಕ್ಲಿಯರ್ ಆಗಿರುತ್ತೆ. ದ ಆವ್ರೇಜ್ ಟೆಂಪರೇಚರ್ ಇಸ್ ಬಿಟ್ವೀನ್ 25 ಡಿಗ್ರಿ ಆ್ಯಂಡ್ 27 ಡಿಗ್ರಿ ಸೆಲ್ಸಿಯಸ್. ಸೊ ಆವ್ರೇಜ್ ಟೆಂಪರೇಚರ್ ಇರುತ್ತೆ 25ಇಂದ 27 ಡಿಗ್ರಿ ಇರುತ್ತೆ. ಜನವರಿ ಮಂತು ರೆಕಾರ್ಡ್ಸ್ ಜನವರಿ ಮಂತು ಲೋಯೆಸ್ಟ್ ಟೆಂಪರೇಚರ್ ಇರುತ್ತೆ. ಸೊ ಅದಕ್ಕೆ ಈ ಮಂತನ್ನು ಟೂರಿಸ್ಟ್ ಮಂತ್ ಆಫ್ ದ ಸ್ಟೇಟ್ ಅಂತೀವಿ. ಸೊ ಏನಂತ ಕರಿತೀವಿ? ಟೂರಿಸ್ಟ್ ಮಂತ್ ಆಫ್ ದ ಸ್ಟೇಟ್. ದ ಮಿನಿಮಮ್ ಟೆಂಪರೇಚರ್ ರೆಕಾರ್ಡೆಡ್ ಈಸ್ ಬೆಳಗಾವಿ ಈಸ್ 6.7 ಡಿಗ್ರಿ ಸೆಲ್ಸಿಯಸ್. ಸೊ ಮಿನಿಮಮ್ ಟೆಂಪರೇಚರ್ ರೆಕಾರ್ಡೆಡ್ ಎಲ್ಲಿ ಕರ್ನಾಟಕದಲ್ಲಿ ಅಂದರೆ ಬೆಳಗಾವಿ. ದೆರ್ ಈಸ್ ಲೋ ಟೆಂಪರೇಚರ್ ಇನ್ ಅದರ್ ನಾರ್ದರ್ನ್ ಡಿಸ್ಟ್ರಿಕ್ಟ್, ದಟ್ ಈಸ್ ವಿಜಯಪುರ, ಕಲಬುರ್ಗಿ ಆ್ಯಂಡ್ ಬೀದರ್. ರೈನ್ಫಾಲ್ ಡ್ಯೂರಿಂಗ್ ವಿಂಟರ್ ಈಸ್ ಮಿನಿಮಮ್, ಮಳೆ ಕಮ್ಮಿ ಇರುತ್ತೆ. Only 1% of the rainfall is received during this time. There is heavy fog occasionally early in the morning. So now we know about distribution of rainfall. So ಇಲ್ಲಿ ರೈನ್ಫಾಲು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? ಮಲ್ನಾಡ್ ಆ್ಯಂಡ್ ಕೋಸ್ಟಲ್ ಪ್ಲೇನ್ಸ್ ರಿಸೀವ್ಸ್ ಹೆವಿ ರೈನ್ಫಾಲ್. ಇಲ್ಲಿ ಜಾಸ್ತಿ ಮಳೆ ಇರುತ್ತೆ ಕರ್ನಾಟಕದಲ್ಲಿ, ಮಲ್ನಾಡ್ ಮತ್ತು ಕೋಸ್ಟಲ್ ಪ್ಲೇನ್ಸ್. ಈಸ್ಟರ್ನ್ ಮೈದಾನ್ಸ್ ಆರ್ ಲೋ ರೈನ್ಫಾಲ್. ಆಫನ್ ಡ್ರಾಟ್ ಆ್ಯಂಡ್ ಫ್ಲಡ್ಸ್ ಅಕ್ಕರ್ ಡ್ಯೂ ಟು ಅನ್ಇವೆನ್ ಆ್ಯಂಡ್ ಅನ್ಸರ್ಟನ್ ರೈನ್ಫಾಲ್. ಆಫನ್ ಆಗಿ ಬರಗಾಲ, ಫ್ಲಡ್ಸು ಸಹ ನೋಡ್ಬೋದು. ಪ್ರವಾಹ, ಅನ್ಇವೆನ್ ಮತ್ತು ಅನ್ಸರ್ಟನ್ ರೈನ್ಫಾಲ್ ಇರುತ್ತೆ. ಸೊ ನಾವು ವಿ ನೋ ಅಬೌಟ್ ದ ಸಾಯಿಲ್ಸ್ ಆಫ್ ಕರ್ನಾಟಕ. ಸಾಯಿಲ್ಸ್ ಆಫ್ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಚ್ ಆರ್ ದ ಟೈಪ್ಸ್ ಆಫ್ ಸಾಯಿಲ್ಸ್? ಯು ನೋ ದ ಟಾಪ್ ಥಿನ್ ಲೇಯರ್ ಆಫ್ ದ ಅರ್ತ್ ಸರ್ಫೇಸ್ is called soil. So fertility of soil is important for growing agriculture. So in Karnataka we are having 4 types of soil. So how many types of soils? 4 types. Red soil, black soil, laterite soil, coastal alluvial soil. So now we know about red soil. ಕೆಂಪು ಮಣ್ಣು ಅಂತ ಹೇಳ್ತೀವಿ, red soil. This type of soil is obtained from the weathering of granite and gneiss. ಸೊ ಈ ರೀತಿಯಾದ ಒಂದು ಸಾಯಿಲ್ ನಮಗೆ ಹೇಗೆ ಬರುತ್ತೆ ಅಂದರೆ ವೆದರಿಂಗ್ ಆಫ್ ಗ್ರಾನೈಟ್ ಮತ್ತು ನೀಸ್. ಯು ನೋ ವಾಟ್ ಈಸ್ ವೆದರಿಂಗ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಈ ಮೂಲಕ ಈ ಒಂದು ಸಾಯಿಲ್ ಫಾರ್ಮ್ ಆಗುತ್ತೆ. ನೀಸ್ ಅಂದರೆ ನೈಸ್ ಗಲ್ಲು ಅಂತ ಹೇಳ್ತೀವಿ. ಗ್ರಾನೈಟ್ ಅಂದರೆ ನಿಮಗೆ ಗೊತ್ತಿದೆ, ನೈಸ್ ಅಂದರೆ, ಆಯಿತಾ? ಇಟ್ ಕಂಟೈನ್ಸ್ ಐರನ್ ಆಕ್ಸೈಡ್ಸ್ ಆ್ಯಂಡ್ ಎನ್ಸ್ ಇಟ್ ಈಸ್ ರೆಡ್ ಇನ್ ಕಲರ್. ಸೊ ಇದು ಐರನ್ ಆಕ್ಸೈಡ್ಸ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಇದು ರೆಡ್ ಕಲರಲ್ಲಿರುತ್ತೆ. ಯು ಕ್ಯಾನ್ ಸಿ ದ ಪಿಕ್ಚರ್ ಇಯರ್. ಸೊ ಇಟ್ ಕಂಟೈನ್ಸ್ iron oxide, so it is red in color, and it is light thin layer and it is not very fertile. So idu ashtu fertile iralla. Capacity of moisture retention is less. Moisture retention ಏನಿರುತ್ತೆ ಕಮ್ಮಿ ಇರುತ್ತೆ. So it is widely distributed in Karnataka and more found in South Karnataka. ಜಾಸ್ತಿ ನಾವು ಸೌತ್ ಕರ್ನಾಟಕದಲ್ಲಿ ನೋಡ್ಬೋದು. ರಾಗಿ, ಜೋವರ್, ಬಾಜ್ರಾ, ಮಿಲೆಟ್ಸ್, pulses, tobacco and groundnut, which are rain-fed crops which don't need rain. These crops are grown in this soil. ಸೊ ಈ ರೀತಿಯ ಒಂದು ಕ್ರಾಪ್ಸನ್ನು ನಾವು ಈ ಒಂದು ಸಾಯಿಲಲ್ಲಿ ಬೆಳೆಯೋದನ್ನು ನೋಡ್ಬೋದು. ಇರಿಗೇಷನ್ ಫೆಸಿಲಿಟೀಸ್ ಇದ್ದರೆ ನಾವು ಪ್ಯಾಡಿ, ಶುಗರ್ ಕೇನ್, ಪೊಟ್ಯಾಟೊ, ವೆಜಿಟೇಬಲ್ಸ್, ಬನಾನಾ, ಕೋಕೋನಟ್ ಆ್ಯಂಡ್ ಅರೆಕಾನಟ್. ದಿಸ್ ಸಾಯಿಲ್ is found in ತುಮಕೂರು, ಬೆಂಗಳೂರು, ರಾಮನಗರ್, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ್, ಮಂಡ್ಯ ಆ್ಯಂಡ್ ಮೈಸೂರು. ಸೊ ಈ ಒಂದು ಪ್ಲೇಸಸಲ್ಲಿ ನಾವು ಈ ಒಂದು ರೆಡ್ ಸಾಯಿಲನ್ನು ನೋಡ್ಬೋದು. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಬ್ಲ್ಯಾಕ್ ಸಾಯಿಲ್. ಬ್ಲ್ಯಾಕ್ ಸಾಯಿಲ್ ಈಸ್ ಫಾರ್ಮ್ ಬೈ ದ ವೆದರಿಂಗ್ ಆಫ್ ಬಾಸಾಲ್ಟ್ ರಾಕ್ಸ್. ಸೊ ಈ ಸಾಯಿಲು ಬಾಸಾಲ್ಟ್ ರಾಕ್ ಒಂದು ವೆದರಿಂಗಿಂದ ಫಾರ್ಮ್ ಆಗಿರೋ ರಾಕೆ ಬ್ಲ್ಯಾಕ್ ಸಾಯಿಲ್, which is rich in aluminum, magnesium and oxides of iron. ಸೊ ಇದು ಅಲ್ಯೂಮಿನಿಯಮು, ಮೆಗ್ನೀಷಿಯಮು, ಆಕ್ಸೈಡ್ಸ್ ಆಫ್ ಐರನಿಂದ ತುಂಬ ರಿಚ್ ಇರುತ್ತೆ. ಸೊ ಈ ಕಾರಣಕ್ಕೆ ಇದು ಬ್ಲ್ಯಾಕ್ ಇನ್ ಕಲರ್. ಸೊ ಆ ಕಾರಣಕ್ಕೆ ಇದು ಬ್ಲ್ಯಾಕ್ ಕಲರಲ್ಲಿರುತ್ತೆ.
ಇದನ್ನು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿತೀವಿ. ಕಾಟನ್ ಸಾಯಿಲ್, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿತೀವಿ. ಇಟ್ ಈಸ್ ಹ್ಯಾವಿಂಗ್ ದ ಎಬಿಲಿಟಿ ಟು ರಿಟೈನ್ ಮಾಯ್ಶ್ಚರ್ ಫಾರ್ ಮೆನಿ ಡೇಸ್. ಸೊ ಇದು ಮಾಯ್ಶ್ಚರ್ನ ರಿಟೈನ್ ಮಾಡೋ ಒಂದು ಎಬಿಲಿಟಿ ಇರುತ್ತೆ. ಏನು ಒಂದು ನೀರಿನ ಒಂದು ತೇವಾಂಶನ ಹಿಡಿದಿಟ್ಕೊಳ್ಳೋ ಒಂದು ಒಂದು ಎಬಿಲಿಟಿ ಇರುತ್ತೆ. ಸುಮಾರು ಡೇಸ್ಗಳ ಕಾಲ ಆ ಒಂದು ರಿಟೆನ್ಷನ್ ಇಟ್ಕೊಂಡಿರುತ್ತೆ. ಸಿನ್ಸ್ ಇಟ್ ಈಸ್ ರಿಚ್ ಇನ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್, ವೆರೈಟೀಸ್ ಆಫ್ ಕ್ರಾಪ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ದಿಸ್ ಸಾಯಿಲ್. ಸೊ ಇದು ರಿಚ್ ಇರೋದ್ರಿಂದ ವೆರೈಟಿ ಆಫ್ ಕ್ರಾಪ್ಸನ್ನು ನಾವು ಈ ಒಂದು ಸಾಯಿಲಲ್ಲಿ ಬೆಳೆಯೋದನ್ನ ನೋಡ್ಬೋದು. ಎಕ್ಸಾಂಪಲ್ ಕಾಟನ್, ಜೋವರ್, ಮೇಸ್, ಸನ್ಫ್ಲವರ್, chilli, paddy, pulses and onion. This type of soil is found in ನಾರ್ದನ್ ಕರ್ನಾಟಕ, ಡಿಸ್ಟ್ರಿಕ್ಟ್ಸ್ ಆಫ್ ನಾರ್ತ್ ಕರ್ನಾಟಕಲ್ಲಿ ಜಾಸ್ತಿ ಬ್ಲ್ಯಾಕ್ ಸಾಯಿಲ್. ಸೌತಲ್ಲಿ ರೆಡ್ ಸಾಯಿಲನ್ನು ನೋಡ್ತೀವಿ, ನಾರ್ತ್ ಕರ್ನಾಟಕದಲ್ಲಿ ಬ್ಲ್ಯಾಕ್ ಸಾಯಿಲ್. ಎಕ್ಸಾಂಪಲ್ ಧಾರವಾಡ, ಗದಗ್, ಬಳ್ಳಾರಿ, ಕೊಪ್ಪಳ, ಕಲಬುರ್ಗಿ, ಯಾದಗಿರ್, ಬಾಗಲಕೋಟ್, ಬೆಳಗಾವಿ ಆ್ಯಂಡ್ ಚಿತ್ರದುರ್ಗ. ಸೊ ಈ ಪ್ಲೇಸಸ್ಸಲ್ಲಿ ನಾವು ಬ್ಲ್ಯಾಕ್ ಸಾಯಿಲನ್ನು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ. ಸೊ ನಾವು ವಿ ನೋ ಅಬೌಟ್ ಲ್ಯಾಟ್ರೈಟ್ ಸಾಯಿಲ್. This kind of soil found in heavy rainfall and heavy high temperature. ಸೊ ಇಲ್ಲಿ ಜಾಸ್ತಿ ಮಳೆ ಬರುತ್ತೆ, ಜಾಸ್ತಿ ಬಿಸಿಲಿನ ಒಂದು ತಾಪಮಾನ ಇರುತ್ತೆ, ಅಲ್ಲಿ ಈ ಒಂದು ಲ್ಯಾಟ್ರೈಟ್ ಸಾಯಿಲನ್ನು ನೋಡ್ತೀವಿ. ವಾಟರ್ ಸೊಲ್ಯೂಬ್ ಲೈಮ್ ಆ್ಯಂಡ್ ಸಿಲಿಕೇಟ್ ಡಿಸಾಲ್ವ್ ಇನ್ ರೈನ್. ಸೊ ಏನು ವಾಟರ್ ಸೊಲ್ಯೂಬ್ ಲೈಮ್ ಏನಿರುತ್ತೆ ಮತ್ತು ಸಿಲಿಕೇಟ್ಸು ಡಿಸಾಲ್ವ್ ಆಗುತ್ತೆ ರೈನಲ್ಲಿ. ಇದು ಸೆಟ್ಲ್ ಆಗುತ್ತೆ ಲೋಯರ್ ಲೆವೆಲಲ್ಲಿ. ಐರನ್ ಆ್ಯಂಡ್ ಅಲ್ಯೂಮಿನಿಯಮ್ which are non-soluble remains in the top layer. It becomes soft during rainy season and dries during summer. ನೋಡ್ತೀರ ಒಂಥರ ಕ್ಲೇಯಿ ಟೈಪ್ ಇರುತ್ತೆ, leading the formation of laterite rock. It is used for the construction purposes. ಸೊ ಈ ಲಾಕನ್ನು ನಾವು construction purposes, building purposes we use this soil. So it is help for the growing of crops like cashew, coffee, tea, cardamom, pepper, rubber, coconut and other commercial crops. So this type of crops can be grown more in this soil. Uttar Kannada, Udupi, Dakshin Kannada, Kodagu, Chikmagaluru, Shivamogga and Belagavi have more this type of soil. So ಈ ಏರಿಯಾಸಲ್ಲಿ ಈ ಒಂದು ಲ್ಯಾಟ್ರೈಟ್ ಸಾಯಿಲ್ನ ನಾವು ನೋಡ್ಬೋದು. So next we are going to know about coastal alluvial soil. This type of soil is formed along the coast, near the coast, due to deposition of alluvium and sediments carried by the rivers and sea waves. ಸೊ ಇದು ಡೆಪಾಸಿಷನ್ ಆಫ್ ಅಲ್ಯೂವಿಯಮ್ ಮತ್ತು ಸೆಡಿಮೆಂಟ್ಸು ಏನು ಒಂದು ರಿವರ್ಸ್ ಮತ್ತು ಸಿ ವೇವ್ಸು ತಂದಿರುತ್ತಲ್ಲ ಆ ಒಂದು ರೀತಿಯಾಗಿ ಫಾರ್ಮ್ ಆಗಿರೋ ಒಂದು ಸಾಯಿಲೇ ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್. ಆ್ಯಸ್ ಸಚ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಲೈಕ್, ಸೊ ಈ ಒಂದು ಸಾಯಿಲ್ ಎಲ್ಲೆಲ್ಲಿ ನೋಡ್ಬೋದು ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸೊ ಇಲ್ಲಿ ಈ ಸಾಯಿಲ್ ಇದು ಸ್ಯಾಂಡ್ ಮತ್ತು ಕ್ಲೇ ಇರುತ್ತೆ. ಇಟ್ ಈಸ್ ಎ ಕನ್ಸಿಸ್ಟ್ ಆಫ್ ಸ್ಯಾಂಡ್ ಆ್ಯಂಡ್ ಕ್ಲೇ. ಸ್ಯಾಂಡ್ ಮತ್ತು ಕ್ಲೇಯಿ ಕನ್ಸಿಸ್ಟ್ ಇರುತ್ತೆ. ರಿಚ್ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ತುಂಬ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸು ರಿಚ್ ಇರುತ್ತೆ, ಹ್ಯೂಮಸ್ ಜಾಸ್ತಿ ಇರುತ್ತೆ. ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಇದು ತುಂಬ ರಿಚ್ ಇರುತ್ತೆ ಆರ್ಗ್ಯಾನಿಕ್ಸಲ್ಲಿ. ಪ್ಯಾಡಿ, ಕ್ಯಾಶ್ಯೂ, ಕೋಕೋನಟ್, ಅರೆಕನಟ್, ಬನಾನಾ ಆರ್ ಗ್ರೋನ್ ಇನ್ ದಿಸ್ ಟೈಪ್ ಆಫ್ ಸಾಯಿಲ್. So I think you have understood about the climate and soils of Karnataka. So next class we are going to know about natural vegetation and animals, children. Thank you, children.